ಅಮ್ಮ ದೇವಸ್ಥಾನಕ್ಕೆ ಬಾರೆ ಅಭಿಷೇಕದ ಪಾತ್ರೆ ತಗೊಂಡ್ ಬರುವಂತೆ ಅಂತ ನಾನು ಹೇಳಿದ್ರೆ ಇಲ್ಲಿ ಗಂಡನ ಜೊತೆಲಿ ಹಂಡೆ ಹೊಡಿತಾ ನಿಂತಿದ್ದೇನೆ. ಹಾಗೇನೇ ಇಲ್ಲ ಅತ್ತೆ, ನಾನು ಬೇಗ ಬರ್ಬೇಕಂತಾನೆ ಹೊರಟಿದ್ದೆ ಅಷ್ಟಲ್ಲಿ ಇವರು. ಹೌದಮ್ಮ, ಸಾಕು. ಅವಳೇನು ಬೇಗನೆ ಬರ್ಬೇಕು ಅಂತ ಹೊರಟಿದ್ಲು. ಅಷ್ಟರಲ್ಲಿ ನಾನು ಅವಳನ್ನ ಬಿಡದಂತೆ ಬಂಧಿಸಿದ್ದೆ. ನಾನು ಬಡ್ಕೊಂಡೆ. ಇಷ್ಟು ಬೇಗ ಮದುವೆ ಬೇಡ ಅಂತೇಳಿ ನಮ್ಗೂ ಹೇಳ್ತಾರೆ ಕೇಳ್ತಾರೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ನಾನು ಮದುವೆ ಮಾಡಿಕೊಂಡಿದ್ದೆ ತಪ್ಪಾಯ್ತಾ ಅಮ್ಮ? ಏನೋ ನನ್ನ ಸ್ನೇಹಿತ ಆತ್ಮಹತ್ಯೆ ಮಾಡ್ಕೊಳ್ತಾ ಅಂತ ತಿಳಿದು ಬಡತನದಲ್ಲಿ ಇದ್ದಾಗ ಈಕೆನ ನಾನು ಮದುವೆ ಮಾಡ್ಕೋಬೇಕಾಯ್ತು ಅಲ್ಲಮ್ಮ. ಇಷ್ಟಕ್ಕೂ ನಾನು ಮಾಡಿರೋ ತಪ್ಪೇನು? ಸಾಕು, ನೀನ್ ಯಾವಾಗ್ಲೂ ಅವ್ರ ಜೊತೆಲಿ ಆಡ್ತಾ ಕುಣಿತಾ ಕುತ್ಕೊಂಡ್ಬಿಟ್ರೆ ನಾಳೆ ಪರೀಕ್ಷೆ ಪಾಸ್ ಆಗ್ಬಿಡ್ತೀಯಲ್ಲ ನೀನು. ಅಮ್ಮ, ನನ್ನ ಪರೀಕ್ಷೆ ಜವಾಬ್ದಾರಿ ಸಂಪೂರ್ಣ ನನಗೆ ತಿಳಿದಿದೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ ಅಲ್ಲಮ್ಮ. ಪ್ರತಿಯೊಬ್ಬರು ತಾಯಂದಿರು ಈಗಿನ ಪ್ರಪಂಚದಲ್ಲಿ ತನ್ನ ಹೊಸದಾಗಿ ಮದುವೆ ಆಗಿರುವ ಮಗ ಹಾಗೂ ಸೊಸೆ ಚೆನ್ನಾಗಿರ್ಲಿ ಅಂತ ಎಲ್ಲರೂ ತಾಯಂದಿರು ಆಶೀರ್ವಾದ ಮಾಡ್ತಾ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಈ ತರ ಒಂದು ತಡ ಕಿಡಿಗಣ್ಣಿನ ವಕ್ರ ದೃಷ್ಟಿಯನ್ನೇ ಬೀರ್ತಾ ಇದೆಯಲ್ಲಮ್ಮ? ಹೌದು ಹೌದು, ನಿನ್ನ ಹೆಂಡತಿ ಉತ್ತಮರ ಮಗಳಾಗಿದ್ದರೆ ನಿನ್ನ ತಾಯಿ ವಕ್ರದೃಷ್ಟಿ ಬೀಳ್ತಿರ್ಲಿಲ್ಲ. ಮತ್ತೆ ಬಡತನದ ಬೇಗೆಯನ್ನು ಸಹಿಸಲಾರದೆ ಆ ದೇಶದಲ್ಲಿ ತೋಟಕ್ಕಿಲ್ಲಿ ಹಕ್ಕಿಯಾಗಿ ಆಡಿತಾಳೆಯೋ ಆ ನಿನ್ನ ಹೆಂಡತಿ. ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ತುತ್ತು ಹಾಕಿದವರ ಮನೆಯಲ್ಲಿ ಮೆತ್ತಗೆ ಮಾತನಾಡದೆ ಈ ಮನೆಯ ಮಾಲೀಕನ ಮಡದಿಗೆ ಅವಶ್ಯವಾಗಿ ಮಾತನಾಡದೆ ಅಂದ್ರೆ ನಿನ್ನ ಪರಿಸ್ಥಿತಿ ಗಂಭೀರವಾದಿತ್ತು ಜೋಕೆ. ಅಂದ್ರ ಈ ಮನೆಯಲ್ಲಿ ನಾನು ತುತ್ತು ಅನ್ನಕ್ಕಾಗಿ ಬಿಟ್ಟಿದ್ದೀನಿ ನಮ್ಮ ಕೇಳಿದೆ ನಮ್ಮ ಎಂತ ಮಾತು ಹೇಳೋ. ನಮ್ಮ ಅಣ್ಣ ಏನು ನಮ್ಮ ಮನೆಯಲ್ಲಿ ತುತ್ತು ಅನ್ನಕ್ಕಾಗಿ ಬಿದ್ದಿಲ್ಲ ಕಣೋ. ಮತ್ತೆ ಗಂಡನ್ನ ಕಳ್ಕೊಂಡು ದುಃಖದಲ್ಲಿದ್ದ ನನ್ನನ್ನ ಸಮಾಧಾನ ಶಾಂತಿ ಹೇಳಕ್ಕೆ ಬಂದ ದೇವರು ಕಣೋ ನನ್ನ ಅಣ್ಣ. ಅಲ್ಲಮ್ಮ, ಶಾಂತಿ ಸಮಾಧಾನ ಧೈರ್ಯ ಹೇಳಲು ಬಂದ ಈ ನಿಮ್ಮ ಅಣ್ಣನ ಬಾಯಿನಲ್ಲಿ ಮನೆ ಮುರುಕು ತಂದ ಮಾತುಗಳು ಯಾಕಮ್ಮ ಬೇಕು? ಸರಿಯಾಗಿ ಬಿಡಿಸಿ ಹೇಳಿ ನಿಮ್ಮ ಅಣ್ಣನಿಗೆ. ನಾನು ಮನೆ ಮುರುಕು ಕೆಲಸ ಮಾಡ್ತಿದ್ದೇನಮ್ಮ. ಎಷ್ಟೆಲ್ಲ ಅವಮಾನ ಮಾಡಿದಾಗ ನಾನು ನಿಮ್ಮಲ್ಲಿರಲ್ಲ. ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ. ಬಾಗಿಲು ತೆಗೆದಿದೆ, ದಯ ಮಾಡಿಸ್ಬೋದು. ನೋಡಿದೆನಮ್ಮ, ನಿನ್ನ ಮಗ ಬಾಗಿಲು ತೋರಿಸ್ತಾ ಇದ್ದ ನನಗೆ ಹೋಗು ಅಂತ ಹೇಳಿ. ಬೇಕಾಗಿಲ್ಲ ಇಂಥ ಮಾತನ್ನು ಕೇಳಿದ್ರೆ ನನಗೆ ಬೆಲೆಯೂ ಸಿಗಲ್ಲ. ನನಗೆ ನಮ್ಮ ಮಗಳಿದ್ದಾಳೆ, ನನ್ನ ಮನೆ ಇದೆ, ಅಲ್ಲಿ ಬದುಕ್ತೀನಿ. ಈ ಮನೆ ಯಾರಿಗೆ ಬೇಕಾಗಿದೆ? ಮಾವ, ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಯಾರಾದ್ರೂ ನಿಜವಾಗ್ಲೂ ಮಾನ ಮರ್ಯಾದೆ ಗೌರವ ಇತ್ತು ಮನುಷ್ಯ ಆದ್ರೆ ಇಷ್ಟೊತ್ತು ಅವನು ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಳ್ತಾನ. ನಾನು ಹೇಳಿದ್ದೀನಿ ಬಾಗಿಲು ತೆಗೆದಿದೆ ಹೋಗ್ಬೋದು ಅಂತ, ಮತ್ತೆ ನೀನು ಇಲ್ಲೇ ನಿಂತಿದ್ಯಾ. ಇದು ನಿನಗೆ ಬೆಲೆ ಅಲ್ಲ. ಹೋಗ್ತೀನೋ ಗೌರವನೂ ಅಲ್ಲ. ನಾನಿದ್ದ ಈ ಮನೆ ನಂದು ಬಗಲದಂತೆ ಬೆಳಗುತ್ತಿತ್ತು. ಈಗ ನೀನು ಮನೆ ಬಿಟ್ಟು ಹೋದ ಮೇಲೆ ಬೃಂದಾವನದಂತೆ ನಲಿಯುತ್ತದೆ ಈ ನಮ್ಮ ಮನೆ. ಬರ್ತೀನಿ. ನಾನು ಇರೋವರೆಗೂ ಈ ಮನೆ ನಂದು ಗೋಕುಲ ಯಾವ ರೀತಿ ಬೆಳಗುತ್ತೋ ಅದನ್ನ ನಾನು ನೋಡೇ ಬಿಡ್ತೀನೋ. ಐ ಸೇ ಯು ಫಸ್ಟ್ ಗೆಟ್ ಔಟ್, ಗೆಟ್ ಲಾಸ್ಟ್ ಅಂಡ್ ಔಟ್. ಗೆಟ್ ಔಟ್ ಇಂಗ್ಲಿಷ್ ನಲ್ಲಿ ಬೇಕಂತನಮ್ಮ. ಬರ್ತೀನಿ. ಸರಿ ಮತ್ತೆ ಸಮಾಧಾನ ಆಯ್ತೇನೋ ನಿನ್ ಮನಸ್ಸಿಗೆ? ನಮ್ಮ ಅಣ್ಣ ಧೈರ್ಯ ಶಾಂತಿ ಹೇಳಲು ಬಂದ ನಮ್ಮ ಅಣ್ಣನಿಗೆ ಈ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ. ನೀನು ನನಗೆ ಹೆತ್ತ ತಾಯಿ, ನೀನು ಬೈಬಹುದು, ಇಲ್ಲ ಒಂದು ಏಟು ಬಡಿಬಹುದು, ಆ ಅಧಿಕಾರ ನಿನಗಿದೆ. ಇವನ್ ಯಾವನಮ್ಮ ನನಗೆ ಮಾತಾಡ್ಲಿಕ್ಕೆ? ಇವತ್ತು ಅವನು ತಪ್ಪು ಮಾಡ್ದ, ಈ ಮನೆಯಿಂದ ಹೊರಗಡೆ ಹೋದ. ಇದೇ ತಪ್ಪನ್ನ ನಾಳೆ ಏನಾದ್ರು ನೀನು ಮಾಡಿದೆ ಅಂದ್ರೆ ನಿನಗೂ ಅಷ್ಟೇ.